ಷಡ್ಯಂತ್ರ ಅನ್ನುವ ಶಬ್ದ ಸಂಸ್ಕೃತದ ಶಬ್ದವ, ಹಾಗಾದರೆ ಅದಕ್ಕೆ ಅರ್ಥ ಏನು, ಅದು ನಿಷ್ಪತ್ತಿ ಏನು ಅಂತ ಒಂದು ಜಿಜ್ಞಾಸೆಯನ್ನು ನಾವೀಗ ಮಾಡಬೇಕು. ಖಂಡಿತವಾಗಿ ಅದು ಸಂಸ್ಕೃತ ಶಬ್ದವೇ. ಷಟ್ ಅನ್ನೋದು 6, ಯಂತ್ರ ಅಂತ ಅನ್ನೋದು ಕೂಡ ಸಂಸ್ಕೃತ ಶಬ್ದವೇ. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ, ಪ್ರಾಚೀನ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ನಾವೀಗ ಯಾವ ಅರ್ಥದಲ್ಲಿ ಷಡ್ಯಂತ್ರ ಅಂತ ಬಳಕೆ ಮಾಡ್ತಿದ್ದೀವಲ್ಲ, ಆ ಅರ್ಥದಲ್ಲಿ ಈ ಶಬ್ದ ಬಳಕೆ ಇರಲಿಲ್ಲ. ಪ್ರಾಯ ಕನ್ನಡದ ಕಾವ್ಯಗಳಲ್ಲಿ ಮತ್ತು ಆಧುನಿಕ ಸಾಹಿತ್ಯದಲ್ಲಿ ಕೂಡ ಅದು ಬಳಕೆಗೆ ಬಂದಿರಬೇಕು. ಷಟ್ ಅಂದರೆ 6 ಅಂತ ಅರ್ಥ, ಯಂತ್ರ ಅಂದರೆ ಕೌಶಲ, ಬುದ್ಧಿವಂತಿಕೆ ಅಂತ ಹೀಗೆಲ್ಲ ಅರ್ಥ ಅಂತ ಕಂಡು ಬರ್ತದೆ. 6 ಅನ್ನೋದು ಅನೇಕರನ್ನು ಸೂಚನೆ ಮಾಡ್ತದೆ. ಅನೇಕ ಮತ್ತು ಎಷ್ಟು ಇರಬೇಕೋ ಅಷ್ಟು, ಎಷ್ಟು ಜನ ಇರಬೇಕೋ ಅಷ್ಟು. ಷಾಡ್ಗುಣ್ಯ ಅನ್ನೋ ಶಬ್ದವನ್ನು ಕೇಳಿದೆವು ನಾವು. ಶ್ರಾದ್ದ ಷಾಡ್ಗುಣ್ಯ, ವೈಶ್ವದೇವ ಷಾಡ್ಗುಣ್ಯ, ಹೀಗೆಲ್ಲ. ಷಾಡ್ಗುಣ್ಯ ಮತ್ತು ಭಗವಂತನು ಕೂಡ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿದ್ದಾನೆ ಅಂದರೆ ಇರಬೇಕಾದ ಎಲ್ಲ ಗುಣಗಳಿಂದ ಕೂಡಿದ್ದಾನೆ ಅಂತ ಅದರ ಅರ್ಥ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ಷಟ್ ಅನ್ನೋದು ಇರಬೇಕಾದ ಎಲ್ಲ ವ್ಯಕ್ತಿಗಳು, ವಸ್ತುಗಳು ಅದನ್ನು ಸೂಚನೆ ಮಾಡ್ತದೆ. ಹಾಗೆ ಷಡ್ಯಂತ್ರ ಅಂದರೆ, ಯಂತ್ರ ಅಂದರೆ ಒಂದು ಕೌಶಲ. ಅನೇಕ ಜನರು ಯಾರ್ಯಾರು ಅಲ್ಲಿ ಇರಬೇಕಾಗಿತ್ತೋ ಅವರೆಲ್ಲ ಸೇರಿ ಇದ್ದು ಮಾಡಿದಂಥ ಒಂದು ದುರಾಲೋಚನೆ, ಸಂಚು, ಕಾನ್ಸ್ಪಿರಸಿ ಅಂತ ಇಷ್ಟ ಅರ್ಥ ಬರ್ತದೆ. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲಿಯೂ ಅದರ ಪ್ರಯೋಗ ಇಲ್ಲ. ಅದರಿಂದ ನಾವು ನಮ್ಮ ಬಳಕೆಯಲ್ಲೂ ಕೂಡ ಅದನ್ನು ತರದೇ ಇರುವುದು ಒಳ್ಳೆಯದು. ತಂದರೆ ತಪ್ಪೇನಿಲ್ಲ. ಮಾಂ ವಿರುದ್ಧ ಷಡ್ಯಂತ್ರಂ ಪ್ರವರ್ತತೆ, ಸಹ ಷಡ್ಯಂತ್ರಂ ಪ್ರವರ್ತಯತಿ ಮಾಂ ವಿರುದ್ಧ ಅಂತ ಹೀಗೆಲ್ಲ ಪ್ರಯೋಗ ಮಾಡಬಹುದು. ಆದರೆ ಶಾಸ್ತ್ರಗಳಲ್ಲಿ ಏನು ಪ್ರಯೋಗ ಇದೆ ಪ್ರಾಚೀನ ಸಾಹಿತ್ಯದಲ್ಲಿ ಅನ್ನೋದನ್ನು ಗಮನಿಸಬೇಕು. ಅದು ಒಂದು ಊಹೆ ಮಾಡಿ ಹೇಳ್ತಿದ್ದೇನೆ ಅಷ್ಟೇ, ಹೀಗಿರಬಹುದಿದು ಅಂತ. ಕೋಶಗಳನ್ನು ನೋಡಿ ಹೇಳ್ತಿದ್ದೇನೆ. ಉಪಧ ಮತ್ತು ಉಪಜಪ ಅಂತನ್ನುವಂಥ 2 ಶಬ್ದಗಳು. ಭೇದೋಪಜಾಪ ಉಪಧ ಅಂತ ಕೋಶ ಇದೆ. ಭೇದ ಮತ್ತು ಉಪಜಾಪ ಅಥವಾ ಉಪಜಪ ಈ 2 ಶಬ್ದಗಳನ್ನ ಉಪಧ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅಂತ. ಉಪಧ ಅಂದರೆ ಮೋಸ, ಕಪಟ, ವಂಚನೆ. ಉಪಧಾಭಿಶ್ಚ ಯಃ ಕಶ್ಚಿತ್ ಪರದ್ರವ್ಯಂ ಹರೇನ್ನರಃ ಸಸಹಾಯಸ್ಸ ಹಂತವ್ಯ ಪ್ರಕಾಶಂ ವಿವಿಧೈ ವಧೈ. ಮೋಸದಿಂದ ಇನ್ನೊಬ್ಬರ ಹಣವನ್ನು ಅಪಹರಿಸುವ ವ್ಯಕ್ತಿಯನ್ನು ಮತ್ತು ಅವನ ಜೊತೆಗಾರರನ್ನ ಬಹಿರಂಗವಾಗಿ ಕೊಂದು ಹಾಕಬೇಕು ಅಂತ, ಶಿಕ್ಷೆಗೊಳಪಡಿಸಬೇಕು ಅಂತ ಮನುಸ್ಮೃತಿಯಲ್ಲಿ 8ನೇ ಅಧ್ಯಾಯದ 193ನೇ ಶ್ಲೋಕ. ಉಪಧ ಅಂದರೆ ಪರೀಕ್ಷೆ ಅಂತ ಕೂಡ ಅರ್ಥ ಇದೆ. ಒಬ್ಬ ವ್ಯಕ್ತಿಯ ಪರೀಕ್ಷೆ ಮಾಡೋದು ಅಂತ. ಧರ್ಮಾರ್ಥ ಕಾಮ ಮೋಕ್ಷೇಶ್ಚ ಪ್ರತ್ಯೇಕಂ ಪರಿಶೋಧನೆ, ಮಂತ್ರಿಗಳನ್ನು, ದಾಸರನ್ನು, ಇವರೆಲ್ಲರನ್ನು ಪರೀಕ್ಷೆ ಮಾಡುವ ವಿಧಾನ, ಅದಕ್ಕೂ ಕೂಡ ಉಪಧ ಅಂತ ಹೇಳ್ತಾರೆ. ಹೀಗೆ ಪರೀಕ್ಷೆ ಮಾಡಿ ಆ ಬಳಿಕ ಅವರನ್ನು ಇಟ್ಕೊಳ್ತಾರಲ್ಲ, ಅದಕ್ಕೆ ಅಲ್ಲಿ ಮಾಡುವ ಪರೀಕ್ಷೆಗೆ ಉಪಧ ಅಂತ ಹೇಳುವುದು ಒಂದು ರೂಢಿಯಲ್ಲಿದೆ. ಇನ್ನೊಂದು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 104ನೇ ಅಧ್ಯಾಯ 11ನೇ ಶ್ಲೋಕ. ರಾವಣ ತನ್ನ ಸಾರಥಿಯನ್ನು ಬೈತಾನೆ. ನಾನು ಮೂರ್ಛೆ ಹೋಗಿದ್ದಾಗ ನೀನು ನನ್ನನ್ನು ಯುದ್ಧ ಭೂಮಿಯಿಂದ ಹೊರಗೆ ಕರ್ಕೊಂಡು ಹೋದಿ, ನನಗದರಿಂದ ಅವಮಾನ ಆಯಿತು. ಕಿಂ ಶತ್ರುಭಿಹಿ ಉಪಜಪ್ತೋಸಿ, ಶತ್ರುಗಳ ಉಪಜಪಕ್ಕೆ ನೀನೇನು ಒಳಗಾಗಿದ್ದೀಯಾ, ನೀನೇನಾದರೂ ಅಂತ ಕೇಳ್ತಾನೆ. ನೋಪಜಪ್ತೋಸ್ಮಿ ಅಂತ ಅವನು ಕೂಡ ಉತ್ತರ ಹೇಳ್ತಾನೆ. ಅಲ್ಲಿ ಉಪಜಪ ಅಂದರೆ ಶತ್ರುವಿನ ದುರ್ಬೋಧನೆ, ಸಂಚು ಇತ್ಯಾದಿಗಳಿಗೆ ಒಳಗಾಗುವುದು ಅಂತ. ಹೀಗೊಂದು ಪ್ರಯೋಗ ಇದೆ. ಹೀಗೆ ಮಾಂ ವಿರುದ್ಧ ಉಪಜಪ ಪ್ರವರ್ತತೆ, ಉಪಧಾ ಪ್ರವರ್ತತೆ, ಷಡ್ಯಂತ್ರಂ ಪ್ರವರ್ತತೆ ಅಂತ ಹೇಳಬಹುದು. ಷಡ್ಯಂತ್ರಂ ಅನ್ನೋದು ಪ್ರಾಚೀನ ಸಾಹಿತ್ಯದಲ್ಲಿ ಬಂದ ಪ್ರಯೋಗ ಅಲ್ಲ. ಉಪಧ, ಉಪಜಪ ಅಂತ ಹೀಗೆ ಶಬ್ದಗಳು ಬಳಕೆಯಲ್ಲಿ ಈಗಾಗಲೇ ಇರುವಂಥವು ಸ್ಟ್ಯಾಂಡರ್ಡ್ ಪ್ರಯೋಗಗಳು. ಅದನ್ನು ಬಳಕೆ ಮಾಡುವುದು ಯೋಗ್ಯ ಅಂತ ಕಾಣಿಸ್ತದೆ. ಇದರ ಬಗ್ಗೆ ಬಲ್ಲಂಥ ವಿದ್ವಾಂಸರು ಮತ್ತಿತರರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರೆ ಅನುಕೂಲ ಆಗ್ತದೆ. ನಮಸ್ಕಾರ. 6 ಜನ ಮಾಡಿದ ದುರಾಲೋಚನೆಗಳು, ಅನೇಕ ಜನ ಮಾಡಿದ ದುರಾಲೋಚನೆಗಳು ಅಂತ ಊಹೆ ಅಷ್ಟೇ ಅದು. ಅದರ ಜೊತೆಗೆ 6 ಥರದ ದುರಾಲೋಚನೆಗಳು
ಅಂದರೆ ಅನೇಕ ಥರದ ದುರಾಲೋಚನೆಗಳು, ನಮ್ಮನ್ನು ಹಾನಿಗೀಡು ಮಾಡುವಂಥ ದುರಾಲೋಚನೆಗಳು ಅಂತ ಅರ್ಥವನ್ನು ಕೆಲವು ವಿದ್ವಾಂಸರು ಹೇಳುವುದು ಉಚಿತವಾಗಿಯೇ ಇದೆ.